ದೋಸ್ತಿ ಪಾದಯಾತ್ರೆಯಲ್ಲಿ ಸಿಎಂ ವಿರುದ್ಧ ಗುಡುಗಿದ ವಿಜಯೇಂದ್ರ ನಿಖಿಲ್ ಮೈಸೂರು ಚಲೋ ಸಮಾರೋಪಕ್ಕೆ ಬರ್ತಾರಾ ಎಚ್ಡಿಡಿ. ಕೆಆರ್ಎಸ್ನಲ್ಲಿ ಡಿಸ್ನಿಲ್ಯಾಂಡ್ಗೆ ಸ್ಥಳ ಪರಿಶೀಲನೆ ಮಾಡಿದ್ರು ಡಿಕೆಶಿ. ದರ್ಶನ್ ಬಟ್ಟೆ ಮೇಲೆ ಪತ್ತೆಯಾಯಿತು ರೇಣುಕಾಸ್ವಾಮಿ ರಕ್ತದ ಕಲೆಗಳು. ಇಲ್ಲದರ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ಮುಡಾ ಹಗರಣ ಖಂಡಿಸಿ ದೋಸ್ತಿ ಪಾದಯಾತ್ರೆ 7ನೇ ದಿನಕ್ಕೆ ಕಾಲಿಟ್ಟಿದೆ. ಶ್ರೀರಂಗಪಟ್ಟಣದಿಂದ ಆರಂಭಗೊಂಡ ಇಂದಿನ ಪಾದಯಾತ್ರೆ ಮೈಸೂರು ತಲುಪಲಿದೆ. ಇಂದು ಸಹ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸರ್ಕಾರದ ವಿರುದ್ಧ ಗುಡುಗಿದ್ರು. ಸಿಎಂ ರಾಜೀನಾಮೆ ಕೊಡುವ ಕಾಲ ಬಂದಿದೆ, ನಮ್ಮ ಪ್ರಶ್ನೆಗೆ ಉತ್ತರಿಸದೆ ಸಮಾವೇಶ ಮಾಡಿದ್ರೆ ನೋ ಯೂಸ್ ಎಂದ್ರು. ಇನ್ನು ನಿಖಿಲ್ ಕುಮಾರಸ್ವಾಮಿ ಸಹ ಸರ್ಕಾರದ ವಿರುದ್ಧ ಕೆಂಡಾಮಂಡಲರಾದ್ರು. ತಾನು ನಿರಪರಾಧಿ ಅಂತೇಳಿ ತಮಗೆ ತಾವು ಸರ್ಟಿಫಿಕೇಟ್ ಕೊಡ್ಕೊಳ್ತಕ್ಕಂಥ ಕಾರ್ಯಕ್ರಮ ಮೈಸೂರಿನಲ್ಲಿ ಆಯೋಜನೆ ಆಗಿದೆ. ಇವರು ಏನೇ ಮಾಡಿದ್ರು ಸಹ ಮುಖ್ಯಮಂತ್ರಿಗಳಿಗೆ ಈಗ ಸಮಯ ಹತ್ತಿರ ಬಂದಿದೆ. ರಾಜೀನಾಮೆ ಯಾವ ಕ್ಷಣದಲ್ಲಿ ಬೇಕಾದರೂ ಕೊಡಬಹುದು. ಮೊದಲನೇ ಬಾರಿ ಈ ರೀತಿ ಒಂದು ಆಡಳಿತ ಪಕ್ಷ ವಿರೋಧ ಪಕ್ಷಕ್ಕೆ ಪ್ರಶ್ನೆಯನ್ನ ಕೇಳ್ತಾ ಇರ್ತಕ್ಕಂಥದ್ದು, ಸದನದ ಒಳಗಡೆ ಇರ್ತಕ್ಕಂಥ ಹಕ್ಕನ್ನ ಕಿತ್ಕೊಂಡು ಪಲಾಯನವಾದವನ್ನ ಮಾಡಿ ಚರ್ಚೆಗೂ ಅವಕಾಶ ಮಾಡಿಕೊಡ್ದಿರಾ ಯಾವ ರೀತಿ ನಡ್ಕೊಂಡಿದ್ದಾರೆ ಇವತ್ತು ಈ ಕಾಂಗ್ರೆಸ್ನ ನಾಯಕರುಗಳು ಅನ್ನೋದನ್ನ ರಾಜ್ಯದ ಜನತೆ ನೋಡಿದ್ದಾರೆ. ಇಂದು ಮೈಸೂರಿನಲ್ಲಿ ಕಾಂಗ್ರೆಸ್ ಬೃಹತ್ ಜನಾಂದೋಲನ ಸಮಾವೇಶ ನಡೆಸ್ತಾ ಇದೆ. ಅತ್ತ ನಾಳೆ ದೋಸ್ತಿ ಪಾದಯಾತ್ರೆ ಮೈಸೂರು ತಲುಪಲಿದೆ. ನಾಳಿನ ಮೈಸೂರು ಚಲೋ ಸಮಾರೋಪದಲ್ಲಿ ಭಾಗವಹಿಸಲು ಮಾಜಿ ಪ್ರಧಾನಿ ದೇವೇಗೌಡರನ್ನ ಆಹ್ವಾನಿಸಲಾಗಿದೆ. ದೇವೇಗೌಡರಿಗೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ಆಮಂತ್ರಿಸಿದ್ದಾರೆ. ಅಮಿತ್ ಶಾ ಮತ್ತು ಜೆಪಿ ನಡ್ಡಾರಿಗೂ ಕೂಡ ದೆಹಲಿಗೆ ತೆರಳಿ ವಿಜಯೇಂದ್ರ ಆಹ್ವಾನ ನೀಡಿದ್ದಾರೆ. ಆದರೆ ನಾಳಿನ ಸಮಾರೋಪಕ್ಕೆ ಶಾ ಮತ್ತು ನಡ್ಡಾ ಬರುವ ಬಗ್ಗೆ ಮಾಹಿತಿ ಬರಬೇಕಿದೆ. ಇತ್ತ ದೇವೇಗೌಡರು ನಾಳಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ಶ್ರೀರಂಗಪಟ್ಟಣದ ಕೆಆರ್ಎಸ್ನಲ್ಲಿ ಸುಮಾರು 1,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಿಸ್ನಿಲ್ಯಾಂಡ್ ಮಾದರಿಯ ಉದ್ಯಾನವನವನ್ನ ನಿರ್ಮಿಸೋಕೆ ಸರ್ಕಾರ ಉತ್ಸುಕವಾಗಿದೆ. ಈ ಸಂಬಂಧ ಇಂದು ಡಿಸಿಎಂ ಡಿಕೆ ಶಿವಕುಮಾರ್ ಉದ್ದೇಶಿತ ಯೋಜನೆಯ ಸ್ಥಳ ಪರಿಶೀಲನೆಯನ್ನ ನಡೆಸಿದ್ರು. ವಿದ್ಯುತ್ ಚಾಲಿತ ವಾಹನದಲ್ಲಿ ಸಂಚರಿಸಿ ಬೃಂದಾವನ ಗಾರ್ಡನ್, ನೃತ್ಯ ಕಾರಂಜಿ ಸೇರಿದಂತೆ ವಿವಿಧ ಪ್ರದೇಶಗಳ ಪರಿಶೀಲನೆ ನಡೆಸಿದ್ರು. ಡಿಕೆಶಿಗೆ ಶಾಸಕ ಚಲುವರಾಯಸ್ವಾಮಿ, ಶಾಸಕ ಗಣಿಗ ರವಿ, ಮಂಡ್ಯ ಡಿಸಿ ಡಾಕ್ಟರ್ ಕುಮಾರ್, ನೀರಾವರಿ ಇಲಾಖೆ ಅಧಿಕಾರಿಗಳು ಸಾಥ್ ಕೊಟ್ಟರು. ಸ್ಥಳ ಪರಿಶೀಲನೆ ಬಳಿಕ ಡಿಕೆಶಿ ಸಭೆ ನಡೆಸಿದ್ರು. ಸುಮಾರು 200 ಎಕರೆ ಜಾಗದಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣವಾಗಲಿದ್ದು, ನಮ್ಮ ಪರಂಪರೆ ಉಳಿಸಿಕೊಂಡು ಪಾರ್ಕ್ ಅಭಿವೃದ್ಧಿ ಮಾಡ್ತೀವಿ. ಈ ಸಂಬಂಧ ಟೆಂಡರ್ ಅನ್ನ ಕರಿತೀವಿ, ರೈತ ಸಂಘಟನೆಗಳ ಸಲಹೆಗಳನ್ನು ಪಡಿತೀವಿ ಎಂದರು. ಎಲ್ಲೆಲ್ಲಿ ಏನೇನು ಬರಬೇಕು ಅನ್ನೋದು ಕೂಡ ತೀರ್ಮಾನ ಮಾಡ್ತೀವಿ. ಕಮರ್ಷಿಯಲ್ ಎಲ್ಲಿ ಬರಬೇಕು, ಪಾರ್ಕ್ ಎಲ್ಲಿ ಇರಬೇಕು, ಪಾರ್ಕಿಂಗ್ ಎಲ್ಲಿ ಇರಬೇಕು, ಈಗ ಏನ್ ಜಾಗ ಇದೆಯೋ ಆ ಜಾಗ ಫಸ್ಟ್ ಒಂದು 200 ಎಕರೆ ಇದೆ. ಡ್ಯಾಮ್ ಸೇಫ್ಟಿ ಏನಿದೆ ಆ ಸೇಫ್ಟಿ ಏರಿಯಾ ಬಿಟ್ಟುಬಿಟ್ಟೆ ನಾವು ತಗೊಳ್ತೀವಿ. ಇದು ನಮ್ಮ ಏನು ಪರಂಪರೆ ಇದೆ ಆ ಪರಂಪರೆನ ಉಳಿಸ್ಕೊಂಡು ನಮ್ಮ ಮೈಸೂರು ಆರ್ಕಿಟೆಕ್ಚರ್ನ ಉಳಿಸ್ಕೊಂಡು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಾ ಇದೆ. ಇತ್ತ ಪೊಲೀಸರು ಪ್ರಕರಣದ ತನಿಖೆಯನ್ನು ತೀವ್ರಗೊಳಿಸಿದ್ದು ಡಿ ಗ್ಯಾಂಗ್ಗೆ ಕುಣಿಕೆ ಬಿಗಿಗೊಳಿಸಲು ಸಜ್ಜಾಗಿದೆ. ದಿನದಿಂದ ದಿನಕ್ಕೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಸಾಕ್ಷಿಗಳೇ ಮುಳುವಾಗ್ತಾ ಇವೆ. ದರ್ಶನ್ ಬಟ್ಟೆಗಳ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆಗಳು ಪತ್ತೆಯಾಗಿದ್ದು ಪ್ರಕರಣದ ಸಾಕ್ಷಿಗೆ ಇದು ಪ್ರಮುಖ ಪಾತ್ರ ವಹಿಸ್ತಾ ಇದೆ. ದರ್ಶನ್ ಹಾಕಿದ್ದ ಬಟ್ಟೆಯನ್ನು ಒಗೆದು ಒಣಗಿ ಹಾಕಿದ್ರೂ ರಕ್ತದ ಕಲೆಗಳು ಪತ್ತೆಯಾಗಿ ಸಾಕ್ಷಿ ಹೇಳಿವೆ. ಲ್ಯೂಮಿನಲ್ ಟೆಸ್ಟ್ ಮೂಲಕ ರಕ್ತದ ಕಲೆಗಳು ರೇಣುಕಾಸ್ವಾಮಿಯದ್ದೇ ಅಂತ ಪತ್ತೆಯಾಗಿದೆ. ಲ್ಯೂಮಿನಲ್ ಎಂಬುದು ಒಂದು ಕೆಮಿಕಲ್ ಆಗಿದ್ದು ರಕ್ತದ ಕಲೆ ಇರೋ ಬಟ್ಟೆಗಳ ಮೇಲೆ ಈ ಕೆಮಿಕಲ್ ಅನ್ನು ಬಳಕೆ ಮಾಡಲಾಗುತ್ತೆ. ಬಟ್ಟೆ ಒಗೆದಿದ್ರೂ ಹಿಮೋಗ್ಲೋಬಿನ್ ಅಂಶ ಹೋಗಿರೋದಿಲ್ಲ. ಆಗ ಈ ಕೆಮಿಕಲ್ ಅನ್ನು ಹಾಕಿದ್ರೆ ಹಿಮೋಗ್ಲೋಬಿನ್ ಜೊತೆ ರಿಯಾಕ್ಟ್ ಆಗಿ ನೀಲಿ ಹಸಿರು ಬಣ್ಣದ ದ್ರಾವಣ ಉತ್ಪಾದಿಸುತ್ತೆ. ನೀಲಿ ಮತ್ತು ಹಸಿರು ಬಣ್ಣದ ದ್ರಾವಣವನ್ನು ಸಂಗ್ರಹಿಸಿ ಅದರಿಂದ DNA ಸಂಗ್ರಹಿಸಲಾಗುತ್ತೆ. ಈ ರೀತಿ ರೇಣುಕಾಸ್ವಾಮಿ ರಕ್ತದ ಕಲೆಗಳು ಪತ್ತೆಯಾಗಿವೆ. ಯಾದಗಿರಿಯಲ್ಲಿ ಪಿಎಸ್ಐ ಪರಶುರಾಮ್ ಸಾವು ಪ್ರಕರಣದ ತನಿಖೆಯನ್ನು ಸಿಐಡಿ ತಂಡ ಮುಂದುವರೆಸಿದೆ. ಸಿಐಡಿ ಎಸ್ಪಿ ಋತ್ವಿಕ್ ಶಂಕರ್ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. ಈಗಾಗಲೇ ಮೃತ ಪಿಎಸ್ಐ ಪರಶುರಾಮ್ಗೆ ಸೇರಿದ 2 ಮೊಬೈಲ್ ಅನ್ನು ಸಿಐಡಿ ವಶಕ್ಕೆ ಪಡೆದಿದೆ. ಕೇಸ್ ಸಂಬಂಧ ಯಾದಗಿರಿ ಶಾಸಕ ಚೆನ್ನಾರೆಡ್ಡಿ ಅವರ ಪುತ್ರ ಪಂಪಣ್ಣಗೌಡ ವಿರುದ್ಧ ದೂರು ದಾಖಲಾಗಿದೆ. ವರ್ಗಾವಣೆ ವಿಚಾರವಾಗಿ ಮೃತ ಪಿಎಸ್ಐ ಪರಶುರಾಮ್ ಜೊತೆ ಶಾಸಕ ಚೆನ್ನಾರೆಡ್ಡಿ ಹಾಗೂ ಪುತ್ರ ಪಂಪಣ್ಣಗೌಡ ಮಾತನಾಡಿದ್ರ. ಅಕಸ್ಮಾತ್ ಮೊಬೈಲ್ನಲ್ಲಿ ವರ್ಗಾವಣೆ ವಿಚಾರವಾಗಿ ದುಡ್ಡಿನ ವಿಚಾರ ಮಾತನಾಡಿದ ಆಡಿಯೋ ಇದ್ರೆ ಅದು ಶಾಸಕ ಚೆನ್ನಾರೆಡ್ಡಿ ಹಾಗೂ ಪುತ್ರನಿಗೆ ಕಂಟಕವಾಗಲಿದೆ. ಹೀಗಾಗಿ ಸಿಐಡಿ ಪರಶುರಾಮ್ ಮೊಬೈಲ್ ಮೇಲೆ ಹದ್ದಿನ ಕಣ್ಣಿಟ್ಟಿದೆ.